ರೀ ಇನ್ನು ಎಷ್ಟೊತ್ತು ಕಾಯೋದು? ಗೌತಮರ್ ಎಷ್ಟೊತ್ತು ವೇಟ್ ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತು, ಆಮೇಲೆ ನೀವೇ ಹೇಳ್ತೀರಾ ಕಾದಿದ್ದು ಸಾರ್ಥಕ ಆಯ್ತು ಅಂತ. ಅಷ್ಟೊಂದು ಖುಷಿ ಪಡ್ತೀರಾ ನೀವು? ಖುಷಿ ಪಡ್ತೀನ? ಈ ಥರ ಹೇಳಿ ನನ್ನ ಕ್ಯೂರಿಯಾಸಿಟಿನ ಪಿಕ್ ತೊಗೊಂಡೋಗ್ತಾ ಇದ್ದೀರಾ ನೀವು. ಎಲ್ಲಿ ಬರ್ತಾರೆ, ಯಾರು ಬರ್ತಾರೆ? ರೀ ಜಾಸ್ತಿ ಸಸ್ಪೆನ್ಸ್ ಇಡಬೇಡಿ, ಯಾರು ಅಂತ ಹೇಳ್ರಿ. ಇಷ್ಟೊಂದು ಆತ್ರ ಪಟ್ಟೆ ಹೇಗೆ ಗೌತಮ್ ಅವ್ರೆ? ಸ್ವಲ್ಪ ವೇಟ್ ಮಾಡಬೇಕು. ಮಳೆಗೆ ಬರೋಕ್ ಮುಂಚೆ ಸೆಕೆ ಆಗುತ್ತೆ ಅಂತಾರಲ್ಲ, ಹಾಗೆ ಏನಾದ್ರೂ ಒಳ್ಳೇದಾಗಕ್ ಮುಂಚೆ ಸ್ವಲ್ಪ ವೇಟ್ ಮಾಡಬೇಕು. ಕಾದು ತಿನ್ನೋ ಹಣ್ಣು ರುಚಿ ಅಂತಾರಲ್ಲ, ಹಾಗೆ ಶಬರಿ ಕಾದಿದ್ದಕ್ಕೆ ಅಲ್ವಾ ಅವ್ರಿಗೆ ಶ್ರೀರಾಮನ್ ದರ್ಶನ ಆಗಿದ್ದು. ನೀವು ಸ್ವಲ್ಪ ಕಾಯಿರಿ. ಪೇಷನ್ಸ್ ಇಸ್ ವರ್ಚ್ಯೂ. ಸೊ ಪ್ಲೀಸ್ ಸ್ವಲ್ಪ. ಆಯ್ತು ಬಿಡಿ, ನಾನು ಸಸ್ಪೆನ್ಸ್ನ ಎಂಜಾಯ್ ಮಾಡ್ತೀನಿ. ತೆಗ್ಯೋ ಇಡಿಯಟ್. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇರ್ಬೇಕಾದ್ರೆ ಕಾಲ್ಗಳು ರಿಸೀವ್ ಮಾಡಲ್ಲ. ಅಳಿಮಯ್ಯ, ನನಗೆ ಯಾಕೋ ಇದು ಅಪಶಕುನ ಅಂತ ಅನಿಸ್ತಾ ಇದೆ ಕಣೋ. ನನ್ನ ಎಡಗನ್ನು ಹುಡ್ಕೋತಾ ಇದೆ ನೋಡು. ಆ ಎಡ್ಗನ್ ಹೊಡ್ಕೊಳ್ಳೋದಕ್ಕೆ ಒಂಚೂರು ಬ್ರೇಕ್ ಹಾಕು. ಈ ಅಪಶಕುನ ಇದೆಲ್ಲ ನಿನ್ನ ತಂಗಿ ಹತ್ರ ಇಟ್ಕೊ, ನನ್ನ ಹತ್ರ ಬೇಡ. ಒಳ್ಳೆ ವಿಚಿತ್ರ ಪ್ರಾಣಿ ಆಡ್ದಂಗೆ ಆಡ್ತೀಯ. ಅಳಿಮಯ್ಯ, ಸೈನ್ಸ್ ಪ್ರಕಾರ ಎಲ್ಲರೂ ಪ್ರಾಣಿಗಳೇ, ಅದರಲ್ಲಿ ನಾನೊಂಥರ ವಿಶೇಷ ಪ್ರಭೇದ. ನಮಸ್ಕಾರ. ಇರಿಟೇಟ್ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ದೊಡ್ಡ ಉಪಕಾರ. ನೀನು ಹಂಗೆ ಹೇಳ್ತೀಯ, ನನ್ನ ಡಿಯರ್ ಸಿಸ್ಟರ್ ಹಂಗೆ ಹೇಳ್ತಾಳೆ. ಇಬ್ರು ಒಂದೇ ಮಾತು ಹೇಳ್ತಿದೀವಿ ಅಂತಂದ್ರೆ ಅದ್ರಲ್ಲಿ ಸತ್ಯ ಇದೆ ಅಂತ ತಾನೇ ಅರ್ಥ. ಸೈಲೆಂಟ್ ಆಗಿ ಕೂತ್ಕೋ. ಅಳಿಮಯ್ಯ, ನನಗೊಂದು ಐಡಿಯಾ ಹೊಳಿತಿದ್ದೆ, ಕೇಳ್ತಿ? ಕೇಳಲ್ಲ ಅಂದ್ರೆ ನೀನ್ ಬಿಡ್ಬೇಕಲ್ಲ, ಹೇಳು. ನಿನ್ನ ಹೆಂಡತಿ ಮಲ್ಲಿ ಏನ? ಅಲ್ಲ, ಮಲ್ಲಿಗೆ ಗೌತಮ್ ಮತ್ತು ಭೂಮಿಕೆ ಎಲ್ಲಿಗೆ ಹೋಗಿರ್ತಾರೆ ಅಂತ ಗೊತ್ತಿರುತ್ತೆ. ನೀವು ಸ್ವಲ್ಪ ಪೂಸಿ ಹೊಡೆದು ಕೇಳು. ಹೌದಲ್ವಾ? ಈ ಐಡಿಯಾನೇ ಬರಲಿಲ್ಲ ನನಗೆ. ಬಂದೇ ಇರು, ಈಗಲೇ ವಿಚಾರಿಸ್ಕೊಂಡು ಬರ್ತೀನಿ. ಎಲ್ಲ ಐಡಿಯಾ ಕೊಡೋಕೆ ನಾನು ಬೇಕು, ಕೊನೆಗೆ ನನಗೆ ಇರಿಟೇಷನ್ ಪ್ರಾಣಿ ಅಂತ ಕರೀತಾರೆ. ಏನ್ ಮಾಡಕ್ಕಾಗತ್ತೆ, ನನ್ನ ಕುಚುಕು ಅಳಿಯ ಅಲ್ವಾ, ನನ್ನ ಶಿಷ್ಯೋತ್ತಮ. ಆ ಪರಮಾತ್ಮನಿದ್ದಾನೆ. ಅಮ್ಮ, ಇವತ್ತು ಒಂದೇ ದಿವಸ ನಮ್ಮ ಈ ವನವಾಸ. ನಾಳೆಯಿಂದ ನಾನು, ನೀನು, ಅಣ್ಣ, ಅತ್ತಿಗೆ, ಪುಟ್ಟಿ ಎಲ್ಲರೂ ಒಂದೇ ಮನೇಲಿ ನೆಮ್ಮದಿಯಾಗಿರ್ಬಹುದು. ಸರ್, ರಿಂಗ್ ಆಗ್ತಾ ಇದೆ. ಅವಳು. ಹಲೋ ಸುಧಾ, ಎಲ್ಲಿದ್ದೀಮ್ಮ? ಎಲ್ಲಾದ್ರೂ ಇರ್ತೀನಿ, ನಿಮಗೇನಕ್ಕೆ? ನಾನು ಹೇಳಿದ್ರಲ್ಲ ನನ್ನ ತಂಟೆಗೆ ಬರಬೇಡಿ, ನನಗೆ ಫೋನ್ ಮಾಡಬೇಡಿ ಅಂತ. ಇಷ್ಟು ಹೇಳಿದ್ಮೇಲೂ ಫೋನ್ ಮಾಡ್ತಿದ್ದೀರಲ್ಲ ನೀವು. ಓ, ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ರಾ? ನೋಡಿ, ನಿಮ್ಮ ಮಾತು ಕೇಳಿ ಎಲ್ಲ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ದೀರಾ ನೀವು ನನಗೆ. ನಿಮ್ಮಿಂದಾನೇ ಆ ಮನೆಗೆ ಹೋಗೋ ಹಾಗಾಯ್ತು, ನಿಮ್ಮಿಂದಾನೇ ನನ್ನ ಹೆಸರು ಕೆಡ್ಸ್ಕೊಂಡು ಮನೆಯಿಂದ ಹೊರಗೆ ಬರೋ ಹಾಗೂ ಆಯ್ತು. ನೀನು ತಪ್ಪ ತಿಳ್ಕೊಂಡಿದ್ಯಾ? ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲಮ್ಮ. ನೋಡಿ, ಹೀಗೆಲ್ಲ ಹೇಳಿ ನೀವು ನಮ್ಮನ್ನ ನಂಬಿಸೋದಕ್ಕೆ ನೋಡಬೇಡಿ. ನೀವು ಏನು ಹೇಳಿದ್ರು ನಾನು ನಿಮ್ಮನ್ನ ನಂಬೋದಿಲ್ಲ. ನೀವೀಗ ನನ್ನ ಸಮಾಧಾನ ಮಾಡೋ ಥರ ಮಾಡಿ ಇನ್ನೂ ಏನಾದರೂ ಕೆಲಸ ವಹಿಸೋದಕ್ಕೆ ನೋಡ್ತಿದ್ದೀರಾ? ನೋಡಿ, ನನಗಿನ್ನೂ ಅದರ ಅವಶ್ಯಕತೆ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅದೇ ನಿಮಗೆ ಒಳ್ಳೇದು. ನೋಡಮ್ಮ, ಮತ್ತೆ ನೀನು ನನ್ನ ತಪ್ಪ ತಿಳ್ಕೊಳ್ತಾ ಇದ್ದೀಯ. ನೋಡು, ನಿನ್ನ ಮನೆಯಿಂದ ಹೊರಗಡೆ ಹಾಕಿದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಅಂತ ಒಂಥರ ಗಿಲ್ಟಿ ನಮ್ಗೆ ಕಾಡ್ತಾ ಇದೆ. ಹಾಗಾಗಿ ಏನು ಮಾಡ್ತಾ ಇದೀಯ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಅಮ್ಮ. ನೀನು ನೋಡಿದ್ರೆ ಮತ್ತೆ ನಾನು ನಿನ್ನ ಹತ್ರ ಸಹಾಯ ಕೋರಿ ಫೋನ್ ಮಾಡ್ತಿದ್ದೀನಿ, ನೀನು ನನ್ನ ಹತ್ರ ಮಾತಾಡ್ತಿಲ್ಲಮ್ಮ. ಇರಲಿ ಬಿಡು, ತೂಕದಲ್ಲಿ ಈ ಥರ ಎಲ್ಲ ಮಾತಾಡೋದು ಸಹಜ, ನನಗೂ ಅರ್ಥ ಆಗುತ್ತೆ. ನಾನು ಯಾಕೆ ಫೋನ್ ಮಾಡಿದೆ ಅಂತಂದರೆ, ನೀನು ಈಗ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೆ, ಎಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲ. ನೀನು ಉಳ್ಕೊಳ್ಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಫೋನ್ ಮಾಡಿದೆ. ಅದರ ಅವಶ್ಯಕತೆ ನನಗಿಲ್ಲ. ನಾವೆಲ್ಲೋ ಒಂದು ಕಡೆ ಉಳ್ಕೊಂಡಿದ್ದೀವಿ. ಗೊತ್ತಮ್ಮ, ನೀನಂತ ಸುಳ್ಳು ಹೇಳ್ತಾ ಇದೀಯ ಅಂತ. ಎಲ್ಲೋ ಪಾಪ ರೋಡ್ ಸೈಡಲ್ಲಿ ಇದೆಯಲ್ವಾ. ಅಲ್ಲಮ್ಮ, ವಯಸ್ಸಾಗಿರೋ ಅಮ್ಮನ್ನ ಪುಟ್ಟ ಪಾಪನ ಇಟ್ಕೊಂಡು ಹೆಂಗಮ್ಮ ಜೀವನ ಮಾಡೋಕ್ಕಾಗತ್ತೆ? ಅಲ್ಲಮ್ಮ, ನೀನು ನನಗೆ ತುಂಬಾ ಸಹಾಯ ಮಾಡಿದ್ಯ. ಇಂಥ ಸಂದರ್ಭದಲ್ಲಿ ಪ್ರತಿಯಾಗಿ ನಾನು ನಿನಗೆ ಸಹಾಯ ಮಾಡಲಿಲ್ಲ ಅಂದರೆ ಆ ದೇವ್ರ ಮೆಚ್ಚಾನೆಮ್ಮ. ಅದಕ್ಕೆ ನಿನ್ನ ಕಡೆಯಿಂದ ನನಗೇನು ಸಹಾಯ ಬೇಡ. ನೋಡು,
ನಾನು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ. ಹೇಳಿದ್ನಲ್ವಾ ನಂಗೆ ಅದ್ರ ಅವಶ್ಯಕತೆ ಇಲ್ಲ. ನಾನೀಗ ಸಹ್ಯಾದ್ರಿ ಅನ್ನೋ ಹೋಟ್ಲಲ್ಲಿ ಇದ್ದೀನಿ. ಅಮ್ಮನ ಮಗಳನ್ನ ಕರ್ಕೊಂಡು ಆರಾಮಾಗಿದ್ದೀನಿ. ನೋಡಿ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡಬೇಡಿ, ದಯವಿಟ್ಟು ಫೋನ್ ಇಡಿ. ಸರಿಯಮ್ಮ, ಏನೋ ಒಂದು ವ್ಯವಸ್ಥೆ ಆಗಿದ್ರೆ ಸಾಕು. ಆಯ್ತಮ್ಮ, ಈಗ ಫೋನ್ ಇಡ್ತೀನಿ. ಅಲ್ಲಿ ಕ್ಯಾಂಡೀಸ್ ಆಗ್ತಾ ಇದೆಯಾ? ಸೂಪರ್. ಹೌದು, ಅಣ್ಣ ಅದಕ್ಕೆ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವರು ಬೆಳಗ್ಗೆನೆ ಎಲ್ಲ ಹೋದ್ರು, ಎಲ್ಗೋದ್ರು ಅಂತ ಗೊತ್ತಿಲ್ಲ. ವಾಟ್? ಮಲ್ಲಿ ಅದಕ್ಕೆ ಪಟ್ಟ ಶಿಷ್ಯ ನೀನು, ನಿನಗೂ ಹೇಳ್ದೆ ಎಲ್ಲೋದ್ರು ಅವರು? ಕೇಳು ಒಂದ್ಸಲಿ ಎಲ್ಲಿದ್ದಾರೆ ಅಂತ, ಸುಮ್ಮನೆ ಹಾಗೆ ಕೇಳು. ಫೋನ್ ಮಾಡ್ತೀನಿ ರೀ. ಮಾಡು. ಆಮೇಲೆ ಹೇಳು. ಅಕ್ಕರೆ, ನೀವು ಬಾವರು ಬೆಳಗ್ಗೆ ರೆಡಿ ಆಗ್ಬಿಟ್ಟೆಲ್ಲ ಹೋದ್ರಿ, ಎಲ್ಲಿಗೆ ಹೋಗ್ತಿದ್ರಿ ಅಂತ ಹೇಳಲೇ ಇಲ್ಲ. ಆಮೇಲೆ ನಾನು ಕೇಳೋದ್ ಮರ್ತ್ಬಿಟ್ಟೆ. ಎಲ್ಲಿಗೆ ಹೋಗಿದ್ದೀರಾ? ನಾನು ಮತ್ತೆ ನಿಮ್ಮ ಭಾವ ಅವರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಹ್ ಹೌದಾ, ದೇವಸ್ಥಾನಕ್ಕೆ ಹೋಗಿದ್ದೀರಾ? ಮಲ್ಲಿ ಯಾವ ದೇವಸ್ಥಾನ ಕೇಳು. ಅಕ್ಕರೆ ಮಲ್ಲಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ಲಾ? ಸರಿ ಅಕ್ಕರೆ, ಆಯ್ತು. ಓಕೆ, ಬಾಯ್ ಬಾಯ್. ಏ ಮಲ್ಲಿ ಕೇಳಲಿಲ್ಲ? ಇಲ್ಲ ಪಾಪ, ಅವರು ಪೂಜೆ ಗೀಜೆ ಮಾಡಿಸ್ತಾರೋ ಏನೋ, ಬ್ಯುಸಿ ಆಗಿರ್ಬೇಕು. ಅವರೇ ಆಮೇಲಿಂದ ಮಾಡ್ತಾರಂತೆ. ಹೌದಾ, ಸರಿ. ನಿಮ್ಗೆ ಕಾಪಿ ಏನಾರ ಮಾಡ್ಕೊಡ್ಲಾ? ಏ ಬೇಡ, ನಾನು ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಒಂದೆರಡು ಬಾಯಿಗೆ ಹಾಕೊಂಡು ಸರಿ, ಮಾಡಿ. ಅಳಿ ಭಯ್ಯ, ಮಲ್ಲಿ ಹತ್ರ ಕೇಳಿದ್ಯೇನೋ ಅವ್ರೆಲ್ಲ ಹೋಗಿದ್ದಾರೆ, ಏನಕ್ಕೆ ಹೋಗಿದ್ದಾರೆ ಅಂತ? ಬಾಯ್ ಬಿಡ್ತಿದ್ಯಾ? ಬಾಯ್ ಬಿಡ್ಸಕ್ಕೆ ಟ್ರೈ ಮಾಡಿದೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು, ಆದರೆ ಯಾವ ದೇವಸ್ಥಾನ, ಏನಕ್ಕೆ ಹೋಗಿದ್ದಾರೆ ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ದೇವಸ್ಥಾನಕ್ಕ? ಅಳಿ ಭಯ್ಯ, ಏನೋ ಅನಾಹುತ ಆಗುತ್ತೆ ಅನ್ಸುತ್ತೆ. ಯಾಕೋ ಭಯ ಆಗ್ತಿದೆ ಕಣೋ. ಓ ಮಾಮ್ಸ್, ಸುಮ್ಮನೆ ಇರೋ ಮಾಮ್ಸ್. ಮಾಮ್ಸ್, ಯಾಕೆ ಏನಾಯ್ತು? ಎಡಗಣ್ಣು ಮತ್ತೆ ಹೊಡ್ಕೋತಾ ಇದೆ ಕಣೋ, ಅದಕ್ಕೆ ಹೊಡಿತಾ ಇದ್ದೀನಿ. ಅಳಿಮಯ್ಯ, ಏನೋ ಆಗಬಾರ್ದು ಆಗುತ್ತೆ ಅಂತ ಅನಿಸ್ತಾ ಇದೆ. ಹೋಗ್ಬಾರ್ದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂಗೆ ಮಾತಾಡ್ತಾ ಇದ್ರೆ ಅಪಶಕುನ ಅದು ಇದು ಅಂತ ಮಾಡ್ಬಿಡ್ತೀನಿ. ನಿಂಗೆ ಆಮೇಲೆ ಹೇಳ್ತಾ ಇದ್ದೀನಿ, ಸೈಲೆಂಟ್ ಆಗಿದ್ಬಿಡು. ಏನು ಮಾಡಕೋಬೇಡ. ಯಾಕೆ ಇಷ್ಟೊತ್ತಾದ್ರೂ ಕಾಲ್ ಬರಲಿಲ್ವೇ? ಹಲೋ, ಹೇಳಿ ವಿಲನ್ ಅಂಕಲ್. ಏನಪ್ಪ, ನನ್ನನ್ನು ವಿಲನ್ ಅಂತ ಹೇಳ್ತಾ ಇದೀಯಾ? ಹಾಗಿದ್ರೆ ನೀನೇನು? ನಾನು ವಿಲನ್ ಅಂಕಲ್, ಆದ್ರೆ ನೀವು ನನಗಿಂತ ಸ್ವಲ್ಪ ಸೀನಿಯರ್ ಆಗಿದ್ದೀರಲ್ಲ, ಅದಕ್ಕೆ ಬಾಯಿ ತುಂಬ ಪ್ರೀತಿಯಿಂದ ವಿಲನ್ ಅಂಕಲ್ ಅಂದೆ. ಈಗ ಮ್ಯಾಟ್ರ್ ಬಿಡಿ, ಅವಳ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾಳೆ? ಗೊತ್ತಾಯ್ತು. ಅವಳು ಅವರಮ್ಮ ಮಗು ಜೊತೆ ಸಹ್ಯಾದ್ರಿ ಅನ್ನೋ ಹೋಟೆಲಲ್ಲಿ ಉಳ್ಕೊಂಡಿದ್ದಾಳೆ. ವೆರಿ ಗುಡ್ ಅಂಕಲ್, ವೆರಿ ಗುಡ್ ಅಂಕಲ್. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕು. ಇನ್ನೂ ಒಂದು ಹೆಲ್ಪ? ಒಂದ್ಯಾಕೆ, ಇನ್ನು 10 ಕೇಳು, 10 ಮಾಡ್ಕೊಡ್ತೀನಿ. ಈಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹುಡುಗರನ್ನ ಬಿಟ್ಟು ಆ ಸುಧಾ, ಅವರಮ್ಮ, ಆ ಸುಧನ ಮಗಳು 3 ಜನನು ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಒಂದು ಕಡೆ ಕೂಡ ಹಾಕ್ಬೇಕು. ಅವಳನ್ನು ಇಟ್ಕೊಂಡು ಏನಪ್ಪ ಮಾಡ್ತೀನಿ? ಅವಳೊಂಥರ ಆಟಕ್ಕೆ ಬಿಟ್ಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗ್ಬಿಟ್ಟಿದ್ದಾಳೆ. ಅವಳನ್ನ ಕಿಡ್ನಾಪ್ ಮಾಡಿ ನಾವು ಸುಸ್ತು ಮಾಡ್ಕೋಬೇಕು. ನೋ ಯೂಸ್. ತಪ್ಪು ತಿಳ್ಕೊಂಡಿದ್ದೀರಾ ಅಂಕಲ್, ಯು ಆರ್ ರಾಂಗ್. ಅವಳು ಕೆಲಸದವಳ ಥರ ಇದ್ಲು ಅಷ್ಟೇ, ಆದರೆ ಕೆಲಸದವಳಲ್ಲ. ಸ್ವಲ್ಪ ನಿಮ್ಮ ಹಾರ್ಟ್ನ ಗಟ್ಟಿ ಮಾಡ್ಕೊಳ್ಳಿ, ಒಂದು ಮೇಜರ್ ಟ್ವಿಸ್ಟ್ ಕೊಡ್ತೀನಿ. ಆ ಸುಧಾ ಮತ್ತು ಅವರಮ್ಮ ಬೇರೆ ಯಾರೂ ಅಲ್ಲ, ಗೌತಮ್ ದಿವಾನ್ ಸ್ವಂತ ತಂಗಿ ಮತ್ತೆ ತಾಯಿ. ಏನು ಹೇಳ್ತಾ ಇದೆಯಾ? ಎಸ್ ಅಂಕಲ್, ಸತ್ಯ ಹೇಳ್ತಾ ಇದ್ದೀನಿ. ಯಾಕಂಕಲ್, ಶಾಕ್ ಆಯ್ತಾ? ಇಲ್ಲ, ಖುಷಿ ಆಗ್ತಾ ಇಲ್ಲ, ಒಂಥರ ಬೇಜಾರು ಆಗ್ತಾ ಇದೆ. ಅವರು ಗೌತಮ್ ದಿವಾನ್ ತಂಗಿ ತಾಯಿ ಅಂತ ಗೊತ್ತಿಲ್ದಲೇ ನಾನೇ ಅವರಿಗೆ ಎಷ್ಟೊಂದು ಸಹಾಯ ಮಾಡಿಬಿಟ್ನಲ್ಲ. ಚಿನ್ನದ ಮೊಟ್ಟೆ ಇಡೋ ಕೋಳಿಗೆ ಸುಮ್ಮನೆ ಕಾಳು ಹಾಕೊಂಡು ಕೂತ್ಕೊಂಡಿದ್ದೆ. ಮೊದಲೇ ಗೊತ್ತಾಗ್ಬಿಟ್ಟಿದ್ದಿದ್ರೆ ಇಷ್ಟೊಂದು ಮೊಟ್ಟೆಗಳನ್ನ ಇಟ್ಕೋಬೇಕಾಗಿತ್ತಲ್ಲ ಅಲ್ವಾ? ನೋಡಿ ಅಂಕಲ್, ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ನೋಡಿ. ಇರಲಿ, ಪರವಾಗಿಲ್ಲ, ಏನೋ ಕಾಲ ಮಿಂಚಿಲ್ಲ. ಅವರಿಬ್ರು ಗೌತಮ್ ದಿವಾನ್ನ ತಾಯಿ ತಂಗಿ ಆದ್ಮೇಲೆ
ಅವ್ರು ನಿನಗೂ ಬೇಕು, ನನಗೂ ಬೇಕು. ನಮ್ಮಿಬ್ಬರ ಟಾರ್ಗೆಟ್ಟು ಒಂದೇ ಅಲ್ವಾ? ಎಕ್ಸಾಕ್ಟ್ಲಿ ಅಂಕಲ್. ಇಬ್ರಿಗೂ ಕೆಲಸ ಈಗ ಈಸಿ ಆಯ್ತು. ಇಬ್ರಿಗೂ ಬೇಕಾಗಿರೋದು ಒಂದೇ ಗುರಿ ಅಂತಂದ್ಮೇಲೆ ಆ ಗುರಿನ ಇಬ್ರಲ್ಲಿ ಯಾರೇ ಓಡಿದ್ರು ಇಬ್ರಿಗೂ ಲಾಭನೇ ಅಲ್ವಾ? ಸರಿ, ನಾನು ಅವಳು ನೋಡ್ಕೊಳ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಕೂಲಾಗಿರು. ಓಕೆ ಅಂಕಲ್. ಸರಿ 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 ಸರಿ. ಓಕೆ ವಿಲನ್ ಅಂಕಲ್, ಬಾಯ್. ಏಯ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಸುಧಾಮ ಹುಡುಗಿ ಅವ್ರ ತಾಯಿ ಮತ್ತು ಮಗು ಜೊತೆ ಸಹ್ಯಾದ್ರಿ ಹೋಟೆಲ್ ಉಳ್ಕೊಂಡಿರಲ್ಲ, ಅದನ್ನೇ ತಗೊಂಬನ್ನಿ. ಸರ್, ನಿಮ್ಮ ಹೋಟೆಲಲ್ಲಿ ಸುಧಾನವ್ರು ಸ್ಟೇ ಮಾಡಿದಾರಲ್ಲ, ಅವ್ರ ರೂಮ್ ನಂಬರ್ ಎಷ್ಟು? ಈಗ ತಾನೇ ಖಾಲಿ ಮಾಡ್ಕೊಂಡು ಹೋದ್ರು ನೋಡಿ, ಅದೇ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಆಟೋದಲ್ಲಿ ಹೋಗ್ತಾ ಇದ್ದಾರೆ, ಫಾಲೋ ಮಾಡ. ಅಣ್ಣ, ಎಲ್ಲರೂ ಕಿಡ್ನಾಪ್ ಮಾಡಿದ್ದು ಆಯ್ತಣ್ಣ. ವೆರಿ ಗುಡ್. ಕರ್ಕೊಂಡೋಗಿ ನಮ್ಮ ಗೋಡೌನಲ್ಲಿ ಕೊಡೋಕ್ಕೆ ಮುಂದೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ ಅಣ್ಣ. ಛೇ, ತುಂಬ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ನಾನು. ಮೊದಲೇ ಅವರಿಬ್ಬರು ಅವನ ತಂಗಿ ಅಮ್ಮ ಅಂತ ಗೊತ್ತಾಗಿದ್ದಿದ್ರೆ ಬೇಜಾನ ಆಟ ಆಡ್ಬೋದಾಗಿತ್ತು. ಪರವಾಗಿಲ್ಲ, ಲೇಟ್ ಆದರೂ ಬಂಪರ್ ಲಾಟ್ರಿನೇ ಹೊಡೆದ್ಬಿಟ್ಟಿದೆ. ಈಗ ಆ ಗೌತಮ್ ದಿವಾನ್ ಜುಟ್ಟು ನನ್ನ ಕೈನಲ್ಲಿದೆ. ಹೆಂಗ ಆಟ ಆಡಿಸ್ತೀನಿ ಅಂದರೆ ವಿಲ ಅಂತ ಒತ್ತಾಡೋಗ್ಬಿಡ್ಬೇಕು, ಹಂಗೆ ಆಡಿಸ್ತೀನಿ. ಭೂಮಿಕಾ, ಇನ್ನು ನನ್ನ ಕೈಲಾಗಲ್ಲ. ಎಷ್ಟೊತ್ತು ಅಂತ ಕಾಯೋದು? ಇನ್ ಸ್ವಲ್ಪ ತಗೋತಮ್ಮವ್ರೆ, ಬಂದ್ಬಿಡ್ತಾರೆ. ಆಗಿಂದ ಕೇಳ್ತಾನೆ ಇದ್ದೀನಿ, ಬರೀ ಇದೇ ಉತ್ತರ ಹೇಳ್ತಾ ಇದ್ದೀರಾ. ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ? ಅದು ಯಾರು ಅಂತನಾದ್ರೂ ಹೇಳ್ರಿ. ಒಂದ್ ಸ್ವಲ್ಪ ಹೊತ್ತು ಗೌತಮವ್ರೆ, ಬಂದ್ಬಿಡ್ತಾರೆ ಅವರು. ಯಾರು ಅಂತ ಹೇಳ್ಬೋದಲ್ಲ, ಹೇಳೋದಕ್ಕೇನು ಸಮಸ್ಯೆ ನಿಮಗೆ? ಪ್ರಾಬ್ಲಮ್ ಏನೂ ಇಲ್ಲ, ಆದರೆ ಅದು ಹೇಳೋ ಅಂಥದ್ದಲ್ಲ. ನೀವು ನೋಡಬೇಕು. ಹೇಳಿದ್ರೆ ನೀವು ಎಷ್ಟು ಖುಷಿ ಪಡ್ತೀರೋ, ನೋಡಿದ್ರೆ ಅದಕ್ಕಿಂತ 10ರಷ್ಟು ಖುಷಿ ಪಡ್ತೀರಾ. ಆ್ಯಂಡ್ ಆ ಖುಷಿನ ಮಿಸ್ ಮಾಡೋದಕ್ಕೆ ನಾನು ತಯಾರಾಗಿಲ್ಲ. ಸೊ ಪ್ಲೀಸ್ 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 ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಗೌತಮವ್ರೆ. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಓ, ಇವರಾ ನಿಮ್ಮ ಸರ್ಪ್ರೈಸು? ಏ ಅಲ್ಲ, ಅಲ್ವಾ? ಮತ್ತೆ ಇವ್ರು ಯಾಕೆ ಬಂದ್ರಿ ಇಲ್ಲಿಗೆ? ಗೌತಮ್ ಅವರೇ, ಇವರು ನಾನೇ ಬರೋದಕ್ಕೆ ಹೇಳಿದೆ, ಇವತ್ತು ಇವರು ನಮ್ಮ ಜೊತೆ ಇರಲಿ ಅಂತ. ಭೂಮಿಕಾ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ, ನೋಡಿದ್ರೆ ಇವ್ರು ಬಂದಿದ್ದಾರೆ. ಆನಂದ ಡಾರ್ಲಿಂಗ್, ನೀವಾದರೂ ಹೇಳ್ರಿ, ಯಾರು ಬರ್ತಾ ಇದ್ದಾರೆ ಅಂತ. ಅಪ್ಪ, ನಿನಗೆಷ್ಟು ಕ್ಯೂರಿಯಾಸಿಟಿ ಇದೆಯೋ ನಮಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ನಮಗೂ ದೇವರನ್ನ ಏನು ಗೊತ್ತಿಲ್ಲಪ್ಪ. ಗೌತಮ್, ನಿಂಗೆ ಕಾದು ಕಾದು ಅಷ್ಟೊಂದು ಬೇಜಾರಾಗಿದೆ ಅಂದರೆ ಬಾ, ದೇವಸ್ಥಾನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಬರೋಣ. ನಾನು ಅವಾಗಲೇ ಹೇಳಿದೆ ಇದನ್ನ, ಬನ್ನಿ. ಹೇಳಿ ವಿಲನ್ ಅಂಕಲ್, ಎನಿ ಗುಡ್ ನ್ಯೂಸ್? ಎಸ್, ಗುಡ್ ನ್ಯೂಸ್. ನೀನು ಹೇಳಿದ ಕೆಲಸನ ಮುಗಿಸಾಯ್ತಪ್ಪ. ಸೂಪರ್, ಬಂಪರ್, ಎಕ್ಸ್ಟ್ರಾಡಿನರಿ ಅಂಕಲ್. ಥ್ಯಾಂಕ್ ಯು ಸೊ ಮಚ್. ಎಲ್ಲಿದ್ದಾರೆ ಈಗ ಅವರು? ನಮ್ಮದೇ ಒಂದು ಗೋಡೌನಲ್ಲಿ ಕೂಡಕ್ಕಾಗಿದೆ. ಖುಷಿಯಾಗಿರ್ಬೇಕಲ್ವಾ? ಖುಷಿನಾ? ಏನು ಪ್ರಶ್ನೆ ಅಂತ ಕೇಳ್ತೀರಾ ಅಂಕಲ್ ನೀವು? ಲಡ್ಡು ಬಂದು ಬೈಕ್ ಬಿದ್ದಿಲ್ಲ ಅಂಕಲ್, ನನಗೆ ಹೋಲ್ಸೇಲ್ ಆಗಿ ಲಡ್ಡು ಫ್ಯಾಕ್ಟ್ರಿನೇ ಬಂದು ಬೈಕ್ ಬಿದ್ದಿದೆ. ಅಷ್ಟು ಖುಷಿ ಆಗ್ತಿದೆ ನನಗೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಿಮ್ಮ ಜೊತೆ ಮಾಡ್ಕೊಂಡಿರೋ ಈ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದರಿಂದ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂಕಲ್. ಜೀವನದಲ್ಲಿ ನಾನು ಮಾಡಿರೋ ತುಂಬ ಅಲ್ಲ, ಕೆಲವು ಒಳ್ಳೆ ಕೆಲಸಗಳಲ್ಲಿ ಇದು ಒಂದು. ನಿಮ್ಮ ಮಧ್ಯೆ ಆಗಿರೋ ಈ ಜಾಯಿಂಟ್ ವೆಂಚರಿಂದ ನನಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಿಡಪ್ಪ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಇದೊಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಇದ್ದಂಗೆ, 2 in 1. ಸರಿ,
ಇದನ್ನ ಎಂಜಾಯ್ ಮಾಡು, ಮತ್ತೆ ನಾನು ಕಾಲ್ ಮಾಡ್ತೀನಿ. ಓಕೆ ಅಂಕಲ್, ಕ್ಯಾರಿ ಆನ್. ಮಾಮ್, ಮಾಮ್, ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ? ಇನ್ನು ಮೇಲೆ ನಿನಗೆ ಟೆನ್ಷನೇ ಇಲ್ಲ. ನೀನು ನನಗೆ ಕೊಟ್ಟಿದ್ದ ಜಾಬ್ನ ಹೀಗೆ 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 ಮಾಡಿ ಮುಗಿಸಿದ್ದೀನಿ. ಅಂದ್ರೆ ಅವರಿಬ್ರು ಸಿಕ್ಕಿದ್ರ? ಬರೀ ಸಿಗೋದಲ್ಲ ಮಾಮ್, ಅವರನ್ನ ಕಿಡ್ನಾಪ್ ಮಾಡಿಸಿ ಒಂದು ಗೋಡನಲ್ಲಿ ಕೂಡಾಕ್ಸಿನೂ ಆಗೋಯ್ತು. ಅಯ್ಯೋ 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 ಅಯ್ಯೋ, ಎಂಥ ಖುಷಿ ವಿಷಯ ಹೇಳ್ದಾಳಿ ಮಯ್ಯ. ನಿನ್ನ ಬಾಯಿ ಸಿಹಿ ಮಾಡಬೇಕು, ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ. ಅಂತೂ ಅವ್ರು ಸಿಕ್ಬಿದ್ರಲ್ಲ, ಏನು ನಾವು ನೆಮ್ಮದಿಯಾಗಿ ಉಸಿರಾಡ್ಬೋದು. ಇಷ್ಟು ದಿನ ಆ ಭಾಗ್ಯ ನಮ್ಮ ನೆಮ್ಮದಿ ನಿದ್ರೆ ಎಲ್ಲ ಹಾಳು ಮಾಡಿದ್ಲು. ಇನ್ಮೇಲೆ ನಮ್ಮ ಸರದಿ. ಮೊದಲು ಅವಳು ನೆಮ್ಮದಿ ನಕ್ಕೊಂತು, ಆಮೇಲೆ ಅವಳ ಕತೆ ಮುಗಿಸ್ಬೇಕು. ಆವಾಗಲೇ ನನಗೆ ನೆಮ್ಮದಿ ಸಿಗೋದು. ಅಲ್ಲ, ಅದಕ್ಕೆ ಯಾಕೆ ಕಾಯ್ಬೇಕಮ್ಮ? ಇವತ್ತೇ ಇದೆಯಲ್ಲ ಒಳ್ಳೆ ಮುಹೂರ್ತ, ಇವತ್ತು ಆ ಭಾಗ್ಯ ಕತೆನ ಮುಗಿಸ್ಬಿಡೋಣ. ಏನಂತ್ಯಾ? ಕ್ಲೋಸ್ ಮಾಡೋಣ. ಓಂ ಪ್ರಕೃತ್ಯೈ ನಮಃ. ಅಮ್ಮ ಬಾ. ಹಲೋ, ಹಾಂ ಸುಧಾ, ಎಲ್ಲಿದ್ದೀರಾ? ಅದಕ್ಕೆ ನಾನು ದೇವಸ್ಥಾನ ಹತ್ರ ಬಂದು ಈಗ ಇಳಿದೆ. ಓಹ್, ಬನ್ನಿ ಬನ್ನಿ, ಒಳಗೆ ಬನ್ನಿ, ನಾವಿಲ್ಲೇ ಇದ್ದೀವಿ. ಹಾಂ, ಅದಕ್ಕೆ ಬರ್ತೀವಿ. ಅಮ್ಮ ಬಾ ಬಾ ಪುಟ್ಟ. ಅದಕ್ಕೆ ಸುಧನ್ ನೋಡ್ತಿದ್ದಂಗೆ ಜಳಿಯಲ್ಲಿ ಔಟ್ ಬಸ್ಟ್ ಆಗ್ತಾನೋ ಅಂತ ಭಯ ಆಗ್ತಾ ಇದೆ. ಒಂದ್ ವೇಳೆ ಹಾಗೇನಾದ್ರು ಆದ್ರೆ ಏನ್ ಮಾಡೋದಕ್ಕೆ? ಹಾಗೆಲ್ಲ ಏನೂ ಆಗಲ್ಲ. ಇವತ್ತೆಲ್ಲ ಆಗೋದೇ ಬೇರೆ. ಬೇರೆನಾ? ಹಾಗಂದ್ರೆ ಗೊತ್ತಾಗುತ್ತೆ ಇರಿ. ಗೌತಮ್ ಬರ್ತಾ ಇದ್ದಾರೆ. ಅವರು
ಯಾರೆಲ್ಲ ಏನಿಲ್ಲಮ್ಮ ಕಡೆ ಅಮ್ಮ ಚೆನ್ನಾಗಿದ್ದೀರಮ್ಮ ಸುಧಾ ತಂಗಿ ಸೊಸೆ ಅಪ್ಪಣ್ಣ ನಂಗಿದೆಲ್ಲ ನಂಬಕ್ಕೆ ಆಗ್ತಲ್ಲ ನಿಜನಾದ್ಕೆ ಇದು ಕೊನೆಗೂ ಗಿಡ ಎಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಮುಗೀತು ಇನ್ನು ನನ್ನ ಗಿಳಿಗೆ ಬನವಾಸ ಅಜ್ಞಾತವಾಸ ಎಲ್ಲ ಮುಗಿದು ದೇವರ ನಿಜವಾಗ್ಲು ನಮ್ಮ ಕರುಣೆ ತೋರಿಸ್ಬಿಟ್ಟ ಅಪ್ಪನಿರೋದನ್ನ ಪ್ರೂವ್ ಮಾಡ್ಬಿಟ್ಟ ತುಂಬಾ ಖುಷಿ ಆಗ್ತದೆ ಅಮ್ಮ ಸಾರಿ ಅದಕ್ಕೆ ನೀವು ಏನು ಮಾಡ್ತಾ ಇದ್ರ ಅಂತ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ ನೀವು ನಿಜವಾಗ್ಲು ಕೆಲವು ಇಷ್ಟು ದೊಡ್ಡ ಗಿಫ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ದಪ್ಪಣ್ಣ ಸುಧಾ ನಮ್ಮ ಮನೆಗೆ ಬಂದಾಗ ನಾನು ಅದು ಯಾವ ಗಳಿಗೆಯಲ್ಲಿ ಇವ್ಳು ನಮ್ಮ ಗೆಳೆಯನ್ಗೆ ಲೇಡಿ ವರ್ಷನ್ ಅನ್ನೋ ಗೊತ್ತಿಲ್ಲ ಅದು ನಿಜ ಅನ್ಕೋತಲ್ಲ ಆನಂದ್ ಈ ಎಲ್ಲ ಕ್ರೆಡಿಟ್ಸು ನಮ್ಮ ಭೂಮಿಕಂಗೆ ಸೇರ್ಬೇಕು. ಏನೇ ಮಾಡಿದ್ರು ಅವಳು ಒಳ್ಳೇದಕ್ಕೆ ಮಾಡೋದು. ಹೌದು, ಏನ್ ಮಾಡಿದ್ರು ಒಳ್ಳೇದಕ್ಕೆ. ಇವತ್ತು ನನ್ನ ಗೆಳೆಯನ್ಗೆ ಅಮ್ಮ ತಂಗಿನ ಎಲ್ಲ ನೀವೇ ಕೊಟ್ಟಿದ್ದು ಹೊತ್ತಿಗೆ ತುಂಬ ಥ್ಯಾಂಕ್ಸ್. ಸುಧಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೀನು ಅವನ ತಂಗಿಯಿಂದ ಗೊತ್ತಿಲ್ಲದೆ ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಲ್ಲಮ್ಮ. ಸಾರಿ. ಅಯ್ಯೋ ಅಣ್ಣ, ನೀವು ಸಾರಿ ಎಲ್ಲ ಕೇಳಬೇಡಿ, ಪರವಾಗಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿನ್ನ ಗೆಳೆಯನ್ಗೆ ಎಷ್ಟು ಖುಷಿ ಅನ್ಬೇಡ. ಸರಿ ಬನ್ನಿ. ಬನ್ನಿ.